ರಾಹುಲ್ ರೀನಾ ನೆಕ್ಸ್ಟ್ ಮಂತ್ ಮದುವೆ ಆಗ್ತಾ ಇದಾರೆ. ಇವ್ರ ಲವ್ ಸ್ಟೋರಿ ಒಂಥರ ಟ್ವಿಸ್ಟ್ ಇರೋ ಲವ್ ಸ್ಟೋರಿ. ರಾಹುಲ್ ಅಡ್ವೊಕೇಟ್, ಆದ್ರೆ ಒಂದ್ ಕೇಸು ಗೆದ್ದಿಲ್ಲ. ಏನ್ ಕಾರ್ತಿಕ್ ನೀನು ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ಯೋ ಅಥವಾ ಇನ್ಸಲ್ಟ್ ಮಾಡ್ತಿದ್ಯೋ? ಇರೋ ವಿಷಯನೇ ಹೇಳ್ತಾ ಇದೀನಪ್ಪ. ರೀನಾ ಅವ್ರ ಅಪ್ಪಂದ ಯಾವ್ದೋ ಕೇಸು ರಾಹುಲ್ ಹತ್ರ ತಗೊಂಡೋದ್ಲು. ಆದ್ರೆ ರಾಹುಲ್ ಕೇಸ್ ಗೆಲ್ಲೇ ಇಲ್ಲ, ರೀನನ್ನೇ ಗೆದ್ಬಿಟ್ಟ. ಎರಡು ನಿಮಿಷ ಫೋನ್ ಬರ್ತಾರೆ. ಯಾಕೆ ಮಾಮಿದ? ಹಲೋ, ಒಂದ್ ನಿಮಿಷ. ನೀವು ಸಂಕೋಚ ಪಟ್ಕೋಬೇಡಿ, ನಿಮ್ ಸ್ಟೋರಿ ಹೇಳಿ ಕೇಳೋಣ. ಸ್ಟೋರಿನಾ? ಹಾ, ಅಮೂಲ್ ಬೇಬಿ ಹೇಳ್ತಿದ್ನಲ್ಲ ಅದನ್ನ ವಿವರವಾಗಿ ಹೇಳಿ. ಏನು ಅಮೂಲ್ ಬೇಬಿನ ನಿಕ್ ನೇಮ್ ಎಲ್ಲ ಇಟ್ಕೊಂಡಿದ್ದೀರಾ? ಅವನನ್ ಮೊದಲನೇ ದಿನ ನೋಡ್ದಾಗ್ಲೆ ನಿಕ್ ನೇಮ್ ಇಟ್ಬಿಟ್ಟೆ. ನೋಡಿದ್ ಮೊದಲನೇ ದಿನಾನೇ ನಿಕ್ ನೇಮ್ ಇಟ್ಬಿಟ್ರಾ? ಗುಡ್ ಗುಡ್. ನಿಮ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಈಗ್ಲೇ ಹೇಳಿ, ನೀವ್ ಎಲ್ ಮೀಟ್ ಮಾಡಿದ್ರಿ, ಹೇಗ್ ಮೀಟ್ ಮಾಡಿದ್ರಿ, ಆಮೇಲೆ ಏನೇನಾಯ್ತು ಹೇಳ್ತೀರಾ? ಅಯ್ಯಯ್ಯೋ, ಅದೆಲ್ಲ ಈಗ್ಲೇ ಬೇಡ, ಇನ್ಯಾವತ್ತಾದ್ರೂ ಹೇಳ್ತೀನಿ. ಸರಿ, ಆಗಿದ್ರೆ ನೀವು ಮೀಟ್ ಮಾಡಿರೋ ಸ್ವೀಟ್ ಮೂಮೆಂಟ್ ಬಗ್ಗೆ ಏನಾದ್ರು ಹೇಳಿ. ಪ್ಲೀಸ್ ಪ್ಲೀಸ್ ಹೇಳಿ ಸತ್ಯ. ಅದಾ, ಹಾ, ಅವತ್ತು ಒಂದಿನ ಥ್ಯಾಂಕ್ಸ್. ನೋ ಮಗ ಬಾರಲ್ಲಿ. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ, ಆದ್ರೆ ಸದ್ಯಕ್ ಸಾಕು. ಪರವಾಗಿಲ್ವೇ, ನಿಮ್ ಸ್ಟೋರಿ ತುಂಬಾ ಮಜವಾಗಿದೆ ಅನ್ಸ್ತಾ ಇದೆ. ಕಾರ್ತಿಕ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅಂತ ಆಯ್ತು. ಹಾಗಿದ್ರೆ ಹೇಳಿ, ಕಾರ್ತಿಕ್ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆಗಿದ್ದೇನು? ನಾನು ಅವನನ್ನ ಅಮೂಲ್ ಬೇಬಿ ಅಂತ ಕರೆಯೋದು ಅವನನ್ನ ಆಡ್ಕೊಳಕ್ಕಲ್ಲ, ಅವನು ಆಡೋ ಮಗುವಿನ ಮನ್ಸಿರೋನು ಅಂತ. ಅವನು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸ್ದವನೇ ಅಲ್ಲ. ಎಷ್ಟೇ ಕಷ್ಟ ಆದ್ರೂ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಇರೋನು. ಒಂದು ಸಣ್ಣ ಸದ್ದಾದ್ರೂ ಭಯ ಪಡ್ತಾನೆ, ಆದ್ರೆ ಒಂದು ಸಣ್ಣ ಮಗುವಿಂದ ವಯಸ್ಸಾಗಿರೋ ಅಜ್ಜ ಅಜ್ಜಿವರೆಗೂ ಎಲ್ಲರ ಭಾವನೆಗಳನ್ನ ಅರ್ಥ ಮಾಡ್ಕೋತಾನೆ. ಕಾಳಜಿಲಿ ತಾಯಿನೇ ಮೀರಿಸ್ತಾನೆ. ತನ್ನವ್ರಿಗೇನಾದ್ರೂ ಆದ್ರೆ ಪ್ರಪಂಚನೇ ತಲೆ ಮೇಲೆ ಬಿದ್ದಾಗ ಆಡ್ತಾನೆ. ಇನ್ನೊಬ್ರು ಕಷ್ಟದಲ್ಲಿದ್ರೆ ಅವನ್ ಕಣ್ಣಲ್ಲಿ ನೀರ್ ಬರುತ್ತೆ. ಪ್ರೀತಿಸೋರ್ ಜೊತೆಗಿದ್ರೆ ಅವನ್ ಹೃದಯ ಮಿಡಿತಾ ಇರತ್ತೆ. ಯಾಕೆ ಎಲ್ರು ಚಪ್ಪಾಳೆ ತಡ್ತಾ ಇದ್ದೀರಾ? ಏನೋ ಮಗ, ನಿನ್ ಜೊತೆ ಇಷ್ಟು ವರ್ಷದಿಂದ ಇದ್ರು ಇಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ. ನಿಮ್ ಬಗ್ಗೆ ಸತ್ಯ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿನ್ ಬಗ್ಗೆ ಅದ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಗೊತ್ತಾ? ಅದು ಅವಳ ಸ್ಪೆಷಾಲಿಟಿ. ಬಿಟ್ರೆ ಮಾತಲ್ಲೇ ಮನೆ ಕಟ್ಬಿಡ್ತಾಳೆ. ಮನೆ ಅಲ್ಲ, ಅರಮನೆ. ಅದು ನಿನ್ನ ಹೆಸರಲ್ಲೇ ಇರೋದು. ನನ್ ಕಾರ ಇರುವಾಗ ನೀನ್ ಯಾಕೆ ಆಟೋಲೋ ಕ್ಯಾಬಲ್ಲೋ ಹೋಗ್ಬೇಕು? ಅದು ನನ್ ಕನ್ಸರ್ನ್. ನೋಡು, ನಿನಗೆ ಎಲ್ಲಿ ಡ್ರಾಪ್ ಮಾಡ್ಬೇಕು ಹೇಳು, ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಬಾಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆಯವ್ರಿಗೆ ಪರಿಚಯ.
ಅಕಸ್ಮಾತ್ ನಿನ್ನ ಯಾರಾದ್ರೂ ನನ್ನ ಫ್ರೆಂಡ್ಸ್ ನೋಡಿದ್ರೆ ಮನೆಯವ್ರಿಗೆ ಆ ವಿಷಯ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಗಾಡಿ ನಿಲ್ಸು, ನಾನು ಇಲ್ಲಿಂದಾನೇ ಹೋಗ್ತೀನಿ. ಓಕೆ ಓಕೆ. ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಹಿಂಗೆ ಹರ್ಟ್ ಮಾಡಕ್ ಇಷ್ಟಪಡಲ್ಲ ದಿವ್ಯಾ. ದಿವ್ಯಾ, ಒಂದ್ ನಿಮಿಷ. ನೀನ್ ಖುಷಿಯಾಗಿದ್ಯಾ ತಾನೆ? ತುಂಬಾನೇ ಖುಷಿಯಾಗಿದ್ದೀನಿ. ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದಷ್ಟೇ ನನ್ನ ಆಸೆ. ಈಗಲಾದ್ರೂ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಶುರು ಮಾಡ್ದ. ಗೊತ್ತು ಬಾಲ, ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ದಿವ್ಯಾ. ಸಿ ಯು. ಟೇಕ್ ಕೇರ್. ಬಾಯ್. ಗಾಡ್, ಈ ಹುಡುಗರು ಯಾಕಾದ್ರೂ ಪ್ರೀತಿ ಪ್ರೇಮ ಅನ್ಕೊಂಡು ಹೀಗೆ ಕುಯ್ತಾರೋ. ಎನಿವೇಸ್, ನಾನು ಅಷ್ಟು ಮಾತು ಕೇಳಿದಕ್ಕೆ ಲಾಸ್ ಏನಿಲ್ಲ. 8 ಲಕ್ಷದ ನೆಕ್ಲೆಸ್ ಸಿಕ್ತಲ್ಲ. ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಅಯ್ಯಯ್ಯೋ, ಲೇಟ್ ಆಗ್ತಿದೆ. ನಾನು ಇಷ್ಟೊತ್ತಿಗೆ ಅಲ್ಲಿರ್ಬೇಕಿತ್ತು. ನಾನು ಇನ್ನೂ ಬಂದಿಲ್ಲ ಅಂತ ಆ ಪ್ರಾಣಿ ಎಷ್ಟು ಪರದಾಡ್ತಿರ್ತೋ ಏನೋ. ಆದರೆ ಹೇಗೆ ಹೋಗ್ಲಿ? ದಿವ್ಯಕ್ಕ? ಹಲೋ, ಹೇಳಿ ದಿವ್ಯಕ್ಕ. ಎಲ್ಲೋ ಇದ್ದೀರಾ? ಇಲ್ಲೇ ಗ್ಯಾರೇಜ್ ಪಕ್ಕ ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿತಾ ಇದ್ವಿ. ಸರಿ, ಹಾಗಿದ್ರೆ ಅಲ್ಲೇ ಬರ್ತೀನಿ. ದಿವ್ಯಕ್ಕ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಏನ್ ವಿಷಯ ದಿವ್ಯಕ್ಕ, ಇಲ್ಲಿವರೆಗೂ ಬಂದ್ಬಿಟ್ರಿ? ಏನಿಲ್ಲ ಕಣ್ರು, ನನಗೆ ಅರ್ಜೆಂಟ್ ಆಗಿ 500 ರೂಪೀಸ್ ಬೇಕಿತ್ತು. 500 ರೂಪಾಯ? ನಾನ್ ಕೇಳಿದ್ದು ಆಫ್ಟರ್ ಆಲ್ 500 ರೂಪೀಸ್, 5000 ಅಲ್ಲ. ದಿವ್ಯಕ್ಕ, 500 ರೂಪಾಯಿ ನಮ್ಗೆ ಆಫ್ಟರ್ ಆಲ್ ಅಲ್ಲ, ಅದಕ್ಕೆ. ಏನಿಲ್ಲ ದಿವ್ಯಕ್ಕ, ಗ್ಯಾರೇಜಲ್ಲಿ ಯಾವುದು ಇವತ್ತು ಪೇಮೆಂಟ್ ಆಗಿಲ್ಲ. ನಿನ್ನೆ ಆಗಿರೋ ಪೇಮೆಂಟು ಬ್ಯಾಂಕ್ ಕಟ್ಬಿಟ್ಟಿದೀವಿ. ನೋಡ್ರೋ, ಏನಾದ್ರೂ ಮಾಡಿ ನಂಗೆ 500 ರೂಪೀಸ್ ಬೇಕು. ನಾನು ಅರ್ಜೆಂಟ್ ಆಗಿ ಕ್ಯಾಬಲ್ಲಿ ರಮದ ರೆಸಾರ್ಟಿಗೆ ಹೋಗ್ಬೇಕು. ದಿವ್ಯಕ್ಕ ಸತ್ಯ ಹೋಗ್ತಿರೋ ರೆಸಾರ್ಟಿಗೆ ಹೋಗ್ತಿರ್ಬೋದಾ? ನನ್ಗೆ ಯಾಕೋ ಹಂಗೆ ಅನಿಸ್ತಿದೆ ಕಣೋ. ಯಾಕ್ರೋ, ಜಸ್ಟ್ 500 ರೂಪೀಸ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ರಾ? ಅಯ್ಯೋ, ಆತರ ಏನು ಇಲ್ಲ ಅಕ್ಕ. ಗ್ಯಾರೇಜಲ್ಲಿ ಬೇರೆ ಕಾಸಿಲ್ವಾ? ತಡಿ, ಯಾರ ಹತ್ರನಾದ್ರು ಕೇಳಿ ಇಸ್ಕೊಂಡ್ಬರ್ತೀನಿ. ಅದು ಇಲ್ಲ ಅಂದ್ರೆ ATM ಅಲ್ಲಿ ಡ್ರಾ ಮಾಡ್ಕೊಂಡ್ಬರ್ಬೇಕು. ಸರಿ, ಬೇಗ ಹೋಗ್ಬಾ. ಸರಿ ಅಕ್ಕ. ಅಮ್ಮಟೆ, ಅಕ್ಕಂಗೆ ಟೀ ತಂದ್ಕೊಡ. ಗಲೀಜು. ಇಲ್ಲೆಲ್ಲ ಟೀ ಕುಡಿಯೋದಾ? ಅಮ್ಮಟೆ, ದುಡ್ಡು ಮೇಲೆ ಕೊಳೆ ಆಗಿದ್ರೆ ಅಕ್ಕ ತಕಂತಾರೋ ಇಲ್ವೋ? ದುಡ್ಡಿನ ಕೊಳೆ ಯಾರ ಕಣ್ಣಿಗೂ ಕಾಣಿಸಲ್ಲ, ಅದ್ರ ಬೆಲೆ ಅಷ್ಟೇ ಕಾಣಿಸೋದು. ಏನ್ರೋ ಅದು ಮತ್ತೆ ಗುಸುಗುಸು? ಏನಿಲ್ಲ ಅಕ್ಕ, ನಾವೇ ಯಾರಾದ್ರೂ ಅಕ್ಕನ್ನ ಬೈಕಲ್ಲಿ ಡ್ರಾಪ್ ಮಾಡ್ಬೋದು ಇತ್ತಲ್ವಾ ಅಂತಿದ್ದಾನೆ ಅಲ್ವೇನೋ? ಹೌದು, ನಿಮ್ ಹತ್ರ ಇರೋ ಡಬ್ಬಾ ಬೈಕಲ್ಲಿ ಬಂದ್ರೆ ನನ್ನ ಕತೆ ಅಷ್ಟೇ. ಆ ರೆಸಾರ್ಟಿಗೆ ಬರೋ ಜನ ಎಂತವ್ರು, ಅವ್ರ ಸ್ಟೇಟಸ್ ಎಂತದ್ದು ಅಂತ ನಿಮ್ಗಳಿಗೇನು ಗೊತ್ತು? ಯಾಕೆ ನೀವೇನು ತಿಂತ ಇಲ್ಲ? ಅದು ನನ್ಗೆ ಹೊಟ್ಟೆ ಹಸಿವಿಲ್ಲ. ಅರ್ರೆ, ನೀವೇ ಈ ಪಾರ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತದ್ರಲ್ಲಿ ನೀವೇ ಏನೋ ತಿಂದಿದ್ರೆ ಹೇಗೆ? ಸ್ವಲ್ಪ ಏನಾದ್ರೂ ತಿನ್ನಿ.
ತಿನ್ಬೇಕು ಅಂತಾನೆ ಅನ್ನಿಸ್ತಿದೆ, ಆದ್ರೆ ಆಗ್ತಿಲ್ವೇ. ಯಾಕೆ? ಫುಡ್ ಇಷ್ಟ ಆಗ್ತಿಲ್ವಾ? ಚೆನ್ನಾಗಿದೆ, ಆದ್ರೆ ಮತ್ತೇನು ತಿನ್ನಿ ಮತ್ತೆ. ಹಾ, ಆಗಿದ್ದಾಗ್ಲಿ, ಟ್ರೈ ಮಾಡೇ ಬಿಡ. ಹಲೋ ಫ್ರೆಂಡ್ಸ್, ಪ್ರತಿ ವರ್ಷ ನಾವು ಮೀಟ್ ಮಾಡಿದಾಗ ಒಬ್ರಲ್ಲ ಒಬ್ರು ಒಂದು ರೆಸಲ್ಯೂಷನ್ ಕೊಡ್ತೀರಾ. ಅದನ್ನ ಮಿಕ್ತವ್ರು ಎಲ್ಲರೂ ಫಾಲೋ ಮಾಡ್ತೀವಲ್ಲ, ಅದೇ ತರ ಈ ವರ್ಷ ನನ್ನ ತಲೆಯಲ್ಲಿ ಒಂದು ರೆಸಲ್ಯೂಷನ್ ಇದೆ. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಫೈನ್ ಕಾರ್ತಿಕ್, ಏನ್ ರೆಸೊಲ್ಯೂಷನ್ ಅಂತ ಹೇಳು, ನಾವು ರೆಡಿ. ಒಂದ್ ನಿಮಿಷ. ನಾವೆಲ್ಲ ಸ್ಪೂನಲ್ಲಿ ಫೋರ್ಕಲ್ಲಿ ಊಟ ಮಾಡೋದನ್ನೇ ಡೀಸೆನ್ಸಿ, ಪಾರ್ಟಿ ಸೆನ್ಸು ಅನ್ಕೊಂಡಿದೀವಿ. ಆದ್ರೆ ಊಟ ಮಾಡಕ್ಕೆ ಅಂತಾನೆ ದೇವ್ರು ನಮ್ಗೆ ಬಾಯ್ ಕೊಟ್ಟಿದ್ದಾನಲ್ವಾ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ನಾವು ಡೈರೆಕ್ಟ್ ಆಗಿ ಹೊಟ್ಟೆಗೆ ಪೈಪ್ ಹಾಕೊಂಡು ಫೀಡ್ ಮಾಡಲ್ಲ ಅಲ್ವಾ. ಅದೇ ತರ ತಿನ್ನಕ್ಕೆ ಅಂತ ದೇವ್ರು ನಮ್ ಕೈ ಕೊಟ್ಟಿರ್ಬೇಕಾದ್ರೆ ನಾವ್ ಈ ಫೋರ್ಕು ಸ್ಪೂನ್ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೀವಿ? ಕೈ ಕ್ಲೀನ್ ಇರಲ್ಲ ಅಂತ ಸ್ಪೂನಲ್ಲಿ ತಿಂತೀವಿ. ಓ, ಸ್ಪೂನು ಫೋರ್ಕು ಕ್ಲೀನ್ ಆಗಿರುತ್ತಾ? ಅದನ್ನ ವಾಶ್ ಮಾಡಿರ್ತಾರಲ್ವಾ. ಕೈನು ವಾಶ್ ಮಾಡ್ಕೊಂಡೇ ಊಟ ಮಾಡ್ಬೋದಲ್ವಾ? ತಮಾಷೆ ಆಗಿದೆ. ಎಷ್ಟೋ ಜನ ತಿಂದ್ಬಿಟ್ಟಿರೋ ಸ್ಪೂನು ಇದನ್ನ ಸರಿಯಾಗಿ ತೊಳ್ದಿರ್ತಾರೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಆದ್ರೂ ಇದು ಕ್ಲೀನ್ ಆಗಿದೆ ಅಂತ ನಂಬಿ ಇದ್ರಲ್ಲಿ ನಾವು ಊಟ ಮಾಡ್ತೀವಿ. ಆದ್ರೆ ನಾವಷ್ಟೇ ತಿನ್ನೋ ಕೈ ಕ್ಲೀನ್ ಆಗಿದೆ ಅಂತ ನಂಬಲ್ಲ. ಈ ಸ್ಪೂನ್ನ ಎಷ್ಟೇ ಸತಿ ಕ್ಲೀನ್ ಮಾಡಿದ್ರು ಇದು ಬೇರೆಯವ್ರ ಬಾಯಿಗೆ ಹೋಗಿರುತ್ತೆ ಅನ್ನೋ ವಿಷಯ ಸುಳ್ಳಲ್ಲ ಅಲ್ವಾ? ಕಾರ್ತಿಕ್ ಪ್ಲೀಸ್. ಇದು ನಿಮ್ಗೆ ಸಿಲ್ಲಿ ವಿಷಯ ಅನ್ಸ್ಬೋದು, ಆದ್ರೆ ಈ ತರ ಎಷ್ಟೋ ಸಿಲ್ಲಿ ವಿಷಯನ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡ್ಕೊಂಡು ನಾವು ನಮ್ತನನ್ನೇ ಮರ್ತು ಬಿಟ್ಟಿದೀವಿ. ಈ ಕೈಯಲ್ಲಿ ಊಟ ಮಾಡೋ ತೃಪ್ತಿ ಈ ಸ್ಪೂನಲ್ಲಿ ಫೋರ್ಕಲ್ಲಿ ತಿಂದ್ರೆ ಸಿಗಲ್ಲ. ನಾವು ನಮ್ಮ ಹಳೆ ಪದ್ಧತಿಗಳನ್ನ ಒಂದಿಷ್ಟು ಫಾಲೋ ಮಾಡ್ಕೊಂಡ್ ಬಂದಿರೋದಕ್ಕೆ ಬೇರೆ ದೇಶದವ್ರು ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ಸ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ. ಕೊರೋನಾ ಅಲ್ಲ, ಕೊರೋನಾ ಅಪ್ಪನಂತ ರೋಗ ಬಂದ್ರು ನಾವು ಇನ್ನೂ ರೆಸಿಸ್ಟೆಂಟ್ ಆಗೇ ಇರ್ತೀವಿ. ಅದಕ್ಕೆ ಬೇರೆ ದೇಶದವ್ರು ಒದ್ದಾಡದಷ್ಟು ನಾವು ಒದ್ದಾಡಿಲ್ಲ. ನಮ್ ಹಿರಿಯರು ಮಾಡ್ಕೊಂಬಂದಿದ್ದ ಪದ್ಧತಿಗಳಿಗೆ ಒಂದ್ ಅರ್ಥ ಇದೆ, ಒಂದ್ ಸೈಂಟಿಫಿಕ್ ರೀಸನ್ ಇದೆ. ಸೊ ನಾನಂತೂ ಇನ್ಮೇಲಿಂದ ಈ ಸ್ಪೂನು ಫೋರ್ಕಲ್ಲಿ ತಿನ್ನಲ್ಲ, ಏನಿದ್ರು ಕೈಯಲ್ಲೇ ತಿಂತೀನಿ. ನಾನ್ ಹೇಳಿದ್ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಕೈಯಲ್ಲೇ ತಿನ್ನಿ, ಇಲ್ಲ ಅಂದ್ರೆ ನಿಮಗ್ ಬಿಟ್ಟಿದ್ದು. ಸಾರಿ ನಿಮ್ ಟೈಮ್ ತಗೊಂಡು ಡಿಸ್ಟರ್ಬ್ ಮಾಡಿದಕ್ಕೆ. ಸೊ ಪ್ಲೀಸ್ ಕ್ಯಾರಿ ಆನ್. ಯಾಕೋ ಹೀಗೆ ಹೇಳ್ತಿದ್ಯಾ? ಸಿಂಪಲ್ ಆಗಿ ಹೇಳು, ಈ ಇಂಗ್ಲಿಷ್ ಶೋಕಿ ಎಲ್ಲ ಬೇಡ ಅಂತ, ಪಕ್ಕ ದೇಸಿ ಸ್ಟೈಲೇ ಬೆಸ್ಟು ಅಂತ. ನಾನು ಇವತ್ತಿಂದ ಹೇ ಗೈಸ್, ಬನ್ನಿ. ಸತ್ಯಂಗೇನೋ ಎಮರ್ಜೆನ್ಸಿ ಬಂದಿದೆ ಅಂತೆ, ಸೊ ಅವಳಿವಾಗ ಹೊರಡಬೇಕು.
ಅದಕ್ಕೆ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎನಿವೇಸ್ ಬಾಯ್. ಸರಿ, ಬರ್ತೀನಿ. ನೀನೆಲ್ಲ ಹೋಗ್ತಿದ್ಯಾ? ಅದು ಅವ್ರನ್ನ ಕಳ್ಸ್ಕೊಂಡ್ಬಿಟ್ಟು ಬರ್ತೀನಿ. ಓಹೋ, ಫಿಯಾನ್ಸೆ ಇಲ್ದೆ 1 ನಿಮಿಷನೂ ಇರೋಕ್ಕಾಗೋದಿಲ್ವಾ? ಫಿಯಾನ್ಸೆನಾ? ಅವಳು ನನ್ನ ಫಿಯಾನ್ಸಿ ಅಲ್ಲ ಕಣ್ರು. ಕಾರ್ತಿಕ್, ಜೋಕ್ ಮಾಡ್ತಿದ್ಯಾ? ಕಮ್ ಆನ್, ನಿಮ್ ಮಾತು ಕೇಳಿದ್ರೆ ನನಗೆ ಜೋಕು ಅನ್ನಿಸ್ತಾ ಇದೆ. ಆದ್ರೆ ನಾವ್ ಇಷ್ಟೊತ್ತು ಅವಳೇ ನಿನ್ ಫಿಯಾನ್ಸೆ ಅಂತ ಅನ್ಕೊಂಡಿದ್ವಿ. ನೋಡು, ಇದು ಜೋಕ್ ಆಫ್ ದ ಡೇ. ನಿನ್ ಮಾತು ಕೇಳಿದ್ರೆ ನನ್ಗೂ ನಗು ಬರ್ತಾ ಇದೆ. ಕಾರ್ತಿಕ್, ಸೀರಿಯಸ್ ಆಗಿ ಹೇಳು, ಸತ್ಯ ನಿನ್ ಫಿಯಾನ್ಸೆ ಅಲ್ವಾ? ಇಂಥ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ನನ್ನ ಫಿಯಾನ್ಸೆಗೆ ಏನೋ ಎಮರ್ಜೆನ್ಸಿ ಕೆಲಸ ಇದ್ದು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲ ಅಷ್ಟೇ. ನಾನು ಅವಾಗ್ಲೇ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಅವಳು ಬರೋ ವಿಷಯನೇ. ಅವಳು ಆನ್ ದ ವೇ ಇದ್ದಾಳೆ, ಇನ್ನೇನ್ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. ನೀವ್ ಇಲ್ಲೇ ರೀ, ನಾನು ಅವ್ರನ್ನ ಕಳ್ಸ್ಕೊಟ್ ಬರ್ತೀನಿ. ನಿಮ್ ಜೋಡಿಗೆ ನಮ್ ಕಣ್ಣೇ ತಾಗಿರುತ್ತೆ. ದೃಷ್ಟಿ ತೆಗೆಸ್ಕೊಳ್ಳೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಈಗ ಹೇಳಿ, ಅದು ಏನ್ ಪ್ರಾಬ್ಲಮ್ ಅಂತ. ಯಾಕೆ ಅವಾಗ್ಲಿಂದ ಕೊಸರಾಡ್ತಾ ಇದ್ದೀರಾ? ಸತ್ಯ, ಅದನ್ನೆಲ್ಲ ಏರಿಯಾಗ ಹೋದ್ಮೇಲೆ ಹೇಳ್ತೀನಿ. ಈಗ ಹೊರಡೋಣ ನಡಿ. ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡಿ. ಅದೇನ್ ವಿಷಯ ಅಂತ ಹೇಳಿ, ಇಲ್ಲ ಅಂದ್ರೆ ನನ್ನ ತಲೆ ಕೆಡುತ್ತಷ್ಟೇ. ಸತ್ಯ, ಯಾರೊಬ್ರು ಹೇಳ್ಸಾಯ್ರಿ. ಅದು ಸತ್ಯ. ಸಾರಿ, ಸಿಚುವೇಶನ್ ತುಂಬಾ ಕಾರವಾಗಿದೆ ಅನ್ಸುತ್ತೆ. ನಾನೇನಾದ್ರೂ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಅಮುಲ್ ಬೇಬಿ. ಅದ್ ಸರಿ, ನಿನ್ ಫ್ರೆಂಡ್ಸ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬರಕ್ ಹೋದೆ? ಅದೊಂದು ಕಾಮಿಡಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದಾರೆ ನೀ ನನ್ನ ಫಿಯಾನ್ಸೆ ಅಂತೆ. ಅವ್ರೆಲ್ರು ಹಾಗೆ ಅನ್ಕೊಂಡಿದ್ದಾರೆ. ನೀನ್ ನನ್ನ ಫಿಯಾನ್ಸೆ ಅನ್ಕೊಂಡು ಇಷ್ಟೊತ್ತು ನಮ್ಮಿಬ್ಬರ ಬಗ್ಗೆ ಮಾತಾಡ್ತಿದ್ರಂತೆ. ನನ್ಗೆ ವಿಷಯ ಗೊತ್ತಿರ್ಲಿಲ್ಲ. ಈ ವಿಷಯ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಅದಕ್ಕೆ ನೀನೇನಂದೆ? ನಾನೇನ್ ಹೇಳಿ, ನೀನ್ ನನ್ನ ಫಿಯಾನ್ಸೆ ಅಲ್ಲ, ಲೈಫ್ ಲಾಂಗ್ ನನ್ನ ಜೊತೆಲಿರೋ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಏನೇನೋ ಮಾತಾಡ್ತಾವನೆ ಇವ್. ನಿಂಗೆ ಎರಡೆರಡು ಅರ್ಥ ಬರೋಂಗೆ ಮಾತಾಡಿನಿ. ನಮಗೂ ಕನ್ಫ್ಯೂಷನ್ ಮಾಡ್ಸಿರೋದು, ಸತ್ಯನೂ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇರೋದು. ಸತ್ಯ, ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ಅಲ್ವಾ? ಲೈಫ್ ಲಾಂಗ್ ನಮ್ಮ ಬಾಂಡಿಂಗ್ ಹೀಗೆ ಇರಬೇಕು. ಇದು ಸತ್ಯನಾ? ಆದ್ರೆ ಸತ್ಯ ಅದು ಇಲ್ಲಿರೋಕ್ ಹೇಗ್ ಸಾಧ್ಯ? ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ಅಯ್ಯೋ ಕೊಡಿ ಸಿಸ್ಟರ್,
ನೀವು ಒಂದೊಂದು ಫೋಟೋ ನೋಡೋಕ್ಕೂ ಇಷ್ಟೊತ್ತು ಟೈಮ್ ತಗೊಂಡ್ರೆ ಬೆಳಗಾಗ್ಬಿಡುತ್ತೆ ಅಷ್ಟೇ. ಅದೊಂದು ಫೋಟೋ ಕೊಡಿ. ಒಂದ್ ಫೋಟೋ ಅಲ್ಲ, ಎಲ್ಲಾ ಫೋಟೋನು ಬಾಮೈದನ್ ಕಳ್ಸಕ್ ಹೇಳ್ತೀನಿ. ಎಲ್ಲ ಹೊರ್ತಿದಾರೆ, ನಾನು ಟಾಟಾ ಹೇಳ್ಬೇಕಲ್ವಾ. ಬಾಯ್. ದಿವ್ಯಾ ಅವರೇ ಸಾರಿ, ನನ್ನ ಕೆಲವು ಫ್ರೆಂಡ್ಸ್ ಹೊಡ್ತಾ ಇದ್ರು, ಅವ್ರನ್ನ ಕಳ್ಸಕ್ ಹೋಗಿದ್ದೆ. ನಿಮಗೆ ಬೋರ್ ಆಯ್ತಾ? ಪಾರ್ಟಿ ಹೇಗನ್ನಿಸ್ತು? ಪಾರ್ಟಿ ಚೆನ್ನಾಗಿತ್ತು. ಪಾರ್ಟಿಗೆ ನಿಮ್ಮ ಫ್ರೆಂಡ್ಸ್ ಮಾತ್ರನಾ ಅಥವಾ ಬೇರೆ ಯಾರಾದರೂ? ದಿವ್ಯಾ ಅವರೇ, ನಾನು ಕೊಡ್ತಿರೋ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಮಾತ್ರ ತಾನೇ ಬರ್ತಾರೆ. ಹೌದು, ಯಾಕೆ ಹೀಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳ್ದೆ. ಹೌದಾ, ಸರಿ ಬನ್ನಿ ಹೋಗೋಣ. ಅನಿಶಾ ಇಲ್ರೋ? ಅವಳು ಅವಾಗ್ಲೇ ಹೋದ್ಲಲ್ಲ. ಅಯ್ಯೋ ಹೌದಾ, ಟಾಟಾ ಮಾಡೋಣ ಅನ್ಕೊಂಡಿದ್ದೆ. ಅದನ್ನೆಲ್ಲ ಬಿಡು, ಫೋಟೋಸ್ ಎಲ್ಲ ಹೇಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ. ಎಲ್ಲ ಫೋಟೋಸ್ ಕಳಿಸ್ಬಿಡಾಯ್ತಾ? ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಬಿಡಮ್ಮ. ಅದೆಲ್ಲ ಆಗಲ್ಲ. ನೀನ್ ಗ್ರೂಪ್ ಅಲ್ಲಿ ಫೋಟೋ ಕಳಿಸ್ತೀನಿ ಅಂತೇಳಿ ಮರ್ತೋಗೋದು, ಆಮೇಲೆ ನಾವ್ ನಿನ್ನ ಹತ್ರ ಸಾಲ ಕೇಳೋ ತರ ಫೋಟೋ ಕಳ್ಸೋ ಅಂತೇಳಿ ಗೋಗರಿಯೋದು. ಕೊಡಿಲಿ, ನಾನೇ ಕಳ್ಸ್ಕೊಂತೀನಿ. ಈ ಫೋಟೋ ಹುಚ್ಚು ಬರೀ ಹುಡುಗಿರಿಗೆ ಮಾತ್ರ ಇದೆ ಅಂತ ಅನ್ಕೊಂಡೆ, ಆದ್ರೆ ಅದ್ರ ಮಧ್ಯದಲ್ಲಿ ನಿಮ್ಮಂತವ್ರು ಸ್ವಲ್ಪ ಜನ ಇರ್ತಾರೆ. ನಿಮ್ಗೆಲ್ಲ ಬರೀ ಅನ್ನ ತಿಂದ್ರೆ ಹೊಟ್ಟೆ ತುಂಬಲ್ಲ, ಆ ಅನ್ನಕ್ಕೆ ಅಲಂಕಾರ ಮಾಡಿ ಅದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಹಾಕಿ ಲೈಕ್ ಬಿದ್ರೇನೆ ಹೊಟ್ಟೆ ತುಂಬೋದು ಅಲ್ವಾ? ಹೌದು, ಏನಿವಾಗ ಈ ತಲೆಡೆ ಸಾಕು, ಸುಮ್ನೆ ಹೋಗ್ ನೀನು. ಕಳ್ಸ್ಕೊಳಪ್ಪ, ಕಳ್ಸ್ಕೊ. ಹಿಂದೆದು ಮುಂದೆದು ಎಲ್ಲ ಸೇರ್ಸ್ಕೊಂಡ್ ಕಳ್ಸ್ಕೊಂಡ್ಬಿಡು. ಬಾಮೈದ ಎಲ್ ಹೋದ? ಬಾಮೈದ, ವಾವ್, ಲವ್ ಬಾಮೈದ ಕರಿತದ ನಾನು ಫೋನ್ ಕಡ. ಲೈ, ಮೊಬೈಲ್ ಅವನ್ ತಾನೆ, ನೀನ್ ಒಳ್ಳೆ ನಿನ್ನ ಆಸ್ತಿ ಕೊಟ್ಟಂತರ ಮಾಡ್ತೀಯಲ್ಲ. ನಾನು ಅವನಿಗೆ ಕೊಡ್ತೀನಿ, ನೀನ್ ಹೋಗು. ನೀನು ಬೇಡ, ನಿನ್ ಸವಾಸನ ಬೇಡ, ಇಟ್ಕ. ಏನ್ ಯೋಚನೆ ಮಾಡ್ತಿದ್ದೆ ಸತ್ಯ? ಕಾಲ್ ಮಾಡು, ಅವನ್ ಬಾಯಿಂದಾನೆ ವಿಷಯ ಏನು ಅಂತ ಕೇಳಿ. ಅವಾಗಿದೆ ಇವ್ರಿಗೆ. ಕೇಳಿ ಲೇಡಿನ ಈಗೇನ್ ಹೇಳ್ತೀರಾ? ಕಾಲ್ ರಿಸೀವ್ ಮಾಡೋದ್ನಾ? ಇನ್ನೇನಕ್ಕೆ ರಿಸೀವ್ ಮಾಡ್ತಾನೆ? ಆಗೋ ಕೆಲ್ಸ ಆಯ್ತಲ್ವಾ? ಇನ್ನ ಅವನಿಗೆ ಸತ್ಯನೂ ಬೇಡ, ಈ ಏರಿಯಾನು ಬೇಡ. ಏ ಸುಮ್ನಿರೋ, ಏನೋ ಲೈನ್ ಪ್ರವಾಹ ಕಾಲ್ ಕಟ್ ಆಗಿದೆ ಅಷ್ಟೇ. ಅಷ್ಟಕ್ಕೆ ಆತ್ರಗಟ್ ಆಂಜನೇಯನ್ ತರ ಆಡ್ಬೇಡ. ಯಾ ನೀನೊಂದ್ಸತಿ ಟ್ರೈ ಮಾಡ್ಸತ್ಯ. ಯಾವ್ದೋ ಲೋನ್ ಕೊಡಿಸ್ತೀನಿ ಅಂತಾನೋ ಇನ್ಸೂರೆನ್ಸ್ ಮಾಡಿಸಿ ಅಂತ ಕಾಟ ಕೊಡೋ ಲೇಡಿ ಟೆಲಿಕಾಲರ್ ಇರ್ಬೇಕು. ಅದಕ್ಕೇನೆ ಕೇಡಿ ಲೇಡಿ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾನೆ. ಸತ್ಯ, ಗಲಾಟೆಯಲ್ಲಿ ಕೇಳಿಸಿಲ್ಲ ಅನ್ಸುತ್ತೆ, ಮತ್ತೆ ಮಾಡು. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬಿಡಲ್ಲ ಅನ್ಸತ್ತೆ. ಹಲೋ ನೋಡ್ರಿ, ಕಾರ್ತಿಕ್ ಬಿಸಿ ಇದ್ದಾನೆ. ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಬಿಸಿನಾ? ಏನ್ ಬಿಸಿ? ಅದೆಲ್ಲ ನಿಮ್ಗೆ ಯಾಕ್ರಿ, ಇಡ್ರಿ ಫೋನು.